ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಈ ಜಗತ್ತಲ್ಲಿ ಅನೇಕ ಪಂಥಗಳುಂಟು, ಅನೇಕ ವಿಧ ವಿಧವಾದಂಥ ಪಂಥಗಳು. ಸೂಫಿ ಪಂಥ ಒಂದು ಕಡೆ ಆಧ್ಯಾತ್ಮಿಕತೆಯನ್ನು ಸಾರ್ತದೆ. ಭಕ್ತಿ ಪಂಥ ಭಕ್ತಿಯನ್ನೇ ಪ್ರಧಾನವಾಗಿ ಕರ್ಮಫಲದ ಸಿದ್ಧಾಂತವನ್ನು ಭಕ್ತಿ ಪಂಥ ಸಾರ್ತದೆ. ಮತ್ತೊಂದೆಡೆ ಅವಧೂತಗಳ ಪರಂಪರೆ ಇದೆ. ಅವಧೂತ ಪರಂಪರೆ ಪ್ರಾಥಮಿಕವಾಗಿ ಮನುಷ್ಯನ ವಿಲಕ್ಷಣಗಳ ಕುರಿತಾಗಿ ನಡೆಯುವಂತಹ ಆರಾಧನೆಗಳನ್ನು ನಾವು ನೋಡುತ್ತೇವೆ. ಆದರೆ ಭೂಲೋಕದಲ್ಲಿ ಎಲ್ಲ ಅಧಿಕಾರವು ನಮ್ಮ ಕರ್ತರಾದ ದೇವರ ಕೈಯಲ್ಲಿ ಇರುವುದರಿಂದ ನಾವು ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ, ದೇವರ ಪ್ರೀತಿಗಾಗಿ ನಾವು ತವಕಿಸುವುದಾದರೆ, ದೇವರೊಬ್ಬರನ್ನೇ ಮೆಚ್ಚಿಸಲು ನಾನು ನೀವು ಬಯಸುವುದಾದರೆ, ದೇವರನ್ನು ಮೆಚ್ಚಿಸುವ ಕೈಂಕಾರ್ಯಗಳಲ್ಲಿ ನಾವು ತೊಡಗಿಕೊಳ್ಳುವುದಾದರೆ, ನಿಮ್ಮ ಜೀವಿತಗಳಲ್ಲಿ ದೇವರ ಸಂಕಲ್ಪವು ಅಂದರೆ ಪ್ರತಿಯೊಂದು ಅಂಶವೂ ನೆರವೇರುವುದು. ಈ ಅಂಶಗಳನ್ನು ಯಾರೂ ತಡೆಯುವುದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಯಾಕೆಂದರೆ ಈ ಭೂಲೋಕದಲ್ಲಿರತಕ್ಕಂಥ ಸಮಸ್ತವು ಅವೆಲ್ಲವುದರ ಅಧಿಪತಿ ಕರ್ತನಾಗಿದ್ದಾನೆ. ಅದಕ್ಕೆ ದೇವರೊಬ್ಬರೇ ಸರ್ವಸ್ವವೂ ಆಗಿದ್ದಾರೆ ಎಂಬುದಾಗಿ ನಾವು ಗ್ರಹಿಸ್ತೇವೆ. ಒಬ್ಬ ಹಾಡುಗಾರರು ಕಣಿವೆಯಲ್ಲಿ, ಘೋರ ಕಾಡಿನಲ್ಲಿ, ಕತ್ತಲೆಯ ಬರಡು ಭೂಮಿಯಲ್ಲಿ ಅಲ್ಲಿ ಸಂಚರಿಸುವಾಗಲೂ ನಾನು ನಿನ್ನ ಸಹಾಯವನ್ನು ಬೇಡ್ತೇನೆ ಪ್ರಭುವೇ ಎಂಬುದಾಗಿ ಹಾಡನ್ನು ಕಟ್ಟಿ ಆಡುವುದನ್ನು ನಾವು ನೋಡ್ತೇವೆ. ಇಲ್ಲಿ ದೇವರ ಸಂಕಲ್ಪವನ್ನು ಅರಿಯಬೇಕು. ದೇವರ ಸಂಕಲ್ಪದ ಹಾದಿಯಲ್ಲಿ ನಾವು ನಡೆಯುವಂತಹ ಒಂದು ಮಾರ್ಗವನ್ನು, ಒಂದು ಯಥಾರ್ಥತೆಯನ್ನು, ಭಾವೋದ್ವೇಗತೆ ಇಲ್ಲದೆ, ಯಾವುದೇ ಥರದ ನಮ್ಮ ಭಾವನೆಗಳು ಉದ್ವೇಗಕ್ಕೊಳಪಡದೆ ಭಾವನಾತೀತವಾಗಿ ನಾವು ಕರ್ತನನ್ನು ಆರಾಧಿಸುವುದು, ಕರ್ತನನ್ನು ಪ್ರೀತಿಸುವುದು, ಕರ್ತನನ್ನು ನೆನೆಸುವುದು ಇದು ಬಹಳ ಮುಖ್ಯ ಎಂಬುದಾಗಿ ನಾವು ನೆನೆಸಬೇಕಾಗ್ತದೆ. ಪ್ರಿಯರೇ, ಯೋಹಾನ ಪತ್ರಿಕೆ 18ನೇ ಅಧ್ಯಾಯ 36ರಲ್ಲಿ ನಾವು ನೋಡುವುದಾದರೆ ಅಲ್ಲಿ ಕರ್ತನಿಗೆ ಹೇಳ್ತಾನೆ, ನನ್ನ ರಾಜ್ಯವು ಈ ಲೋಕದ್ದಲ್ಲ, ಹಾಗಾಗಿ ನಾನು ಲೌಕಿಕ ಸಂಗತಿಗಳಿಗಾಗಿ ಕಾದಾಡುವುದಿಲ್ಲ. ಇಲ್ಲಿ ನೋಡಿ, ಯೋಹಾನ ಪತ್ರಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುವುದೇನಂತಂದರೆ, ನನ್ನ ರಾಜ್ಯ ಉಂಟಲ್ಲ, ನನ್ನ ರಾಜ್ಯ ಈ ಲೋಕದ್ದಲ್ಲ. ಈ ಜಗತ್ತಲ್ಲಿ ನಾವು ನಡೀತಾ ಇದ್ದೇವಲ್ಲ, ಈ ಜಗತ್ತು ನಮ್ಮದೇ ಎಂಬುದಾಗಿ ನಾವು ನಡೆಯುವಂಥ ಒಂದು ಪರಂಪರೆಯನ್ನು ಹುಟ್ಟುಹಾಕಿ, ಆ ಪರಂಪರೆಯ ಮಾರ್ಗವಾಗಿ, ಆ ಪರಂಪರೆಯ ಬೆಳಕಿನಲ್ಲಿ, ಆ ಪರಂಪರೆಯ ಬೇಕುಬೇಡುಗಳಲ್ಲಿ, ಆ ಪರಂಪರೆಯನ್ನೇ ಸತ್ಯವೆಂದು ನಂಬಿ, ಆ ಪರಂಪರೆಯ ಭ್ರಮಾಲೋಕದಲ್ಲಿ ನಾವು ನಡೆಯುವಂಥ ವಿಧಾನ ಅದಲ್ಲ. ದೇವರು ಪ್ರಾರಂಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಇದು ಈ ಲೋಕ ನನ್ನದಲ್ಲ, ಈ ರಾಜ್ಯ ನನ್ನದಲ್ಲ. ಹಾಗಾಗಿ ನಾನು ಲೌಕಿಕತೆಯ, ಈ ದೇಹ ಬಯಸುವಂತಹ, ಈ ಲೋಕ ಬಯಸುವಂತಹ, ನಮ್ಮ ದೇಹದಲ್ಲಿರ್ತಕ್ಕಂಥ ಅರಿಷಡ್ವರ್ಗಗಳು ಬಯಸುವಂತಹ ಕಾಮ, ಕ್ರೋಧ, ಮದ, ಲೋಭ, ಮತ್ಸರ
ಇವೆಲ್ಲವನ್ನು ಒಳಗೊಂಡಂತಹ ನಮ್ಮ ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವೆಲ್ಲ ಗ್ರಹಿಸುವಂತಹ ಸಂಗತಿಗಳಿಗೆ ಕಾದಾಡುವಂತಹ ಲೋಕ, ಈ ಲೌಕಿಕವಾದಂಥ ಲೋಕದ ಸಂಗತಿಗಳಿದ್ದಾವಲ್ಲ, ಅದು ನನ್ನ ರಾಜ್ಯ ಅಲ್ಲ. ನನ್ನ ರಾಜ್ಯ ಈ ಲೋಕದ್ದಲ್ಲ. ಹಾಗಾಗಿ ನಾನು ಲೌಕಿಕ ಸಂಗತಿಗಳಿಗಾಗಿ ನಾನು ಕಾದಾಡೋದಿಲ್ಲ. ಹಾಗಾದರೆ ಯಾವುದು ದೇವರ ರಾಜ್ಯ? ಇಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ದೇವರ ರಾಜ್ಯಕ್ಕೆ ತವಕಿಸುವುದಾದರೆ ಎಂಬುದಾಗಿ ನಾವು ನೋಡ್ತೇವಲ್ಲ, ಅದೇನದು ಅಂದರೆ ಯೋಹಾನ ಪತ್ರಿಕೆ 19ನೇ ಅಧ್ಯಾಯ 11ರಲ್ಲಿ ನೀವು ನೋಡಿ, ಅದಕ್ಕೆ ಯೇಸು ಮೇಲಿನಿಂದ ನಿನಗೆ ಕೊಡಲ್ಪಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ. ಆದ ಕಾರಣ ನನ್ನನ್ನು ನಿನಗೆ ಒಪ್ಪಿಸಿದವನಿಗೆ ಹೆಚ್ಚಾದ ಪಾಪ ಉಂಟು ಎಂದು ಉತ್ತರ ಕೊಟ್ಟನು. ಪ್ರಿಯರೇ, ಇಲ್ಲಿ ನೋಡಿ, ಮೇಲಿನಿಂದ ನಿನಗೆ ಕೊಡಲ್ಪಡದಿದ್ದರೆ, ಇದು ಯಾರು ಕೊಡಬೇಕು? ಮೇಲೆಯಿಂದ ನಿನಗೆ ಯಾರು ಕೊಡಬೇಕು ಅಂದರೆ, ಮೇಲೆಯಿಂದ ಕೊಟ್ಟರೆ ನಿನಗೆ, ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ. ಆದ ಕಾರಣ ನೀನು ನನ್ನನ್ನು ಒಪ್ಪಿಸಿಕೊಟ್ಟಿದ್ದೀಯ. ಈ ಅಧಿಕಾರ ಅನ್ನುವಂಥದ್ದು ತಂದೆಯಾದಂಥ ದೇವರು ನಮಗೆ ಕೊಡುವಂಥದ್ದು. ಈ ಅಧಿಕಾರ ಅನ್ನುವಂಥದ್ದು ಕರ್ತನು ಕೊಡುವಂಥದ್ದು. ಈ ಅಧಿಕಾರ ಅನ್ನುವಂಥದ್ದು ಈ ಲೋಕ ಕೊಡುವಂಥದ್ದಲ್ಲ. ಈ ಲೋಕದ ಸರ್ವ ಅಧಿಪತಿಗಳು ಕೊಡುವಂಥದ್ದಲ್ಲ. ಈ ಲೋಕದ ಜ್ಞಾನ ಕೊಡುವಂಥದ್ದಲ್ಲ. ಈ ಲೋಕದ ಅಧಿಕಾರಿಗಳು ಕೊಡುವಂಥದ್ದಲ್ಲ. ಈ ಲೋಕದ ಮುಖ್ಯಸ್ಥರು ಕೊಡುವಂಥದ್ದಲ್ಲ. ನನ್ನ ತಂದೆಯಾದ ದೇವರು ನಿನಗೆ ಕೊಟ್ಟಿರುವ ಅಧಿಕಾರಕ್ಕೆ ಹೊರತಾಗಿ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುವುದಿಲ್ಲ. ಪೌಲ ತಿಮೊಥೆಯನಿಗೆ ಈ 2 ಅಂಶಗಳನ್ನು ನೆನಪಿಸ್ತಾರೆ. ಆ 2 ಅಂಶದಲ್ಲಿ ಮೊದಲನೇದಾಗಿ ಅವರು ಹೇಳ್ತಾರೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಕರ್ತನಿಗೆ ಸಾಕ್ಷಿಯಾಗಿ ಇರುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದನ್ನು ನಾವು ಅಲ್ಲಿ ನೋಡ್ತೇವೆ. ಕರ್ತನಿಗೆ ನೀನು ಸಾಕ್ಷಿಯಾಗಿರು, ಕರ್ತನಿಗೆ ನೀನು ಸಾಕ್ಷಿಯಾಗಿರು. ಎಲ್ಲರನ್ನ ಬದುಕಿಸುವ ದೇವರ ಮುಂದೆಯೂ, ಪೊಂತ್ಯ ಪಿಲಾತನ ಮುಂದೆ ಶ್ರೇಷ್ಠ ಅರಿಕೆಯನ್ನು ಸಾಕ್ಷೀಕರಿಸಿದ ಯೇಸುವಿನ ಮುಂದೆಯೂ ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವ ತನಕ ಈ ಆಜ್ಞೆಯನ್ನು ನಿಷ್ಕಳಂಕವಾಗಿಯೂ ನಿಂದಾರಹಿತವಾಗಿಯೂ ಕಾಪಾಡಬೇಕು. ಕರ್ತನು ಬರುವವರೆಗೂ ನೀನು ಏನು ಮಾಡಬೇಕು? ನಿಷ್ಕಳಂಕನಾಗಿ ನಿಂದಾರಹಿತವಾಗಿ ನೀನು ಕಾಪಾಡಬೇಕು. ಕ್ರಿಸ್ತನು ಪ್ರತ್ಯಕ್ಷವಾಗುವಂಥದ್ದು ಬಹಳ ಶ್ರೇಷ್ಠ ಎಂಬುದಾಗಿ ನೀನು ಅರಿಯಬೇಕು. ಪ್ರಿಯರೇ, ಈ ಲೋಕದಲ್ಲಿ ಅನೇಕ ಸಂಕಟಗಳ ನಡುವೆ, ಹಿಂಸೆಗಳ ನಡುವೆ, ಕಣ್ಣೀರಿನ ನಡುವೆ, ಕಷ್ಟ ಕಾರ್ಪಣ್ಯಗಳ ನಡುವೆ ನೀನು ಸೋತು ಹೋಗ್ತೀಯ. ಸೋಲನ್ನೇ ಬದುಕನ್ನಾಗಿ, ಭ್ರಮಾತೀತವಾಗಿ ಬದುಕುವಂತಹ ಪ್ರಿಯ ಮಗುವೆ,
ನೀನು ದೇವರು ನಿನ್ನನ್ನು ಉನ್ನತೀಕರಿಸ್ತಾನೆ. ಉನ್ನತೀಕರಿಸುವಂಥದ್ದಂದರೆ ಮುಖ್ಯವಾಗಿ ಕರ್ತನು ನಿನ್ನನ್ನು ಪ್ರೀತಿಸ್ತಾನೆ. ಆ ಪ್ರೀತಿ ನಿನ್ನಲ್ಲಿ ನೆಲೆಗೊಳ್ಳುತ್ತದೆ. ಆ ನೆಲೆಗೊಳ್ಳುವಂಥದ್ದು ನಿನ್ನನ್ನು ಹೆಚ್ಚಿಸ್ತದೆ. ಈ ಪ್ರಸಾರದಲ್ಲಿ ಒಬ್ಬರು ಆತ್ಮೀಯರು ಒಂದು ಇಮೇಲ್ ಬರೀತಾರೆ, ಕಣಿವೆಯಲ್ಲಿ ಘೋರ ಕಾಡಿನಲ್ಲಿ ಹಾಡನ್ನು ಆಡಿ ಎಂಬುದಾಗಿ. ಆ ಹಾಡನ್ನು ಆಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಹಲ್ಲೆಲೂಯ, ಸ್ತೋತ್ರಪ್ಪ. ಕಣಿವೆಯಲ್ಲಿ ಘೋರ ಕಾಡಿನಲ್ಲಿ ಕತ್ತಲೆಯ ಬರಡು ಭೂಮಿಯಲ್ಲಿ, ಕಣಿವೆಯಲ್ಲಿ ಘೋರ ಕಾಡಿನಲ್ಲಿ ಕತ್ತಲೆಯ ಬರಡು ಭೂಮಿಯಲ್ಲಿ ನಿನ್ನ ನೋಡುವೆನಯ್ಯ, ನಿನ್ನ ಸ್ತುತಿಸುವೆನಯ್ಯ, ನಿನ್ನ ನೋಡುವೆನಯ್ಯ, ನಿನ್ನ ಸ್ತುತಿಸುವೆನಯ್ಯ. యేసయ్య 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 యేసయ్య, ನೀನೇ ನೀನೇ ನನ್ನ ಒಡೆಯನಯ್ಯ, ನೀನೇ ನೀನೇ ನನ್ನ ರಾಜನಯ್ಯ. ದೇವ ನೀನೇ ನೀನೇ ನನ್ನ ಒಡೆಯನಯ್ಯ, ನೀನೇ ನೀನೇ ನನ್ನ ರಾಜನಯ್ಯ. యేసయ్య 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 యేసయ్య. ಆತ್ಮೀಯರು ನನ್ನ ಅವಮಾನಿಸಿದರು, ಅನ್ಯರು ನನ್ನ ಅಪಹಾಸ್ಯಗೈದರು. ಆತ್ಮೀಯರು ನನ್ನ ಅವಮಾನಿಸಿದರು, ಆತ್ಮೀಯರು ನನ್ನ ಅಪಹಾಸ್ಯಗೈದರು. ಆಶ್ರಯ ನೀನೇ యేసయ్య, ನನ್ನಯ್ಯ ಬಂಡೆ ನೀನಯ್ಯ. ಆಶ್ರಯ ನೀನೇ యేసయ్య, ನನ್ನಯ್ಯ ಬಂಡೆ ನೀನಯ್ಯ. యేసయ్య 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 యేసయ్య. ಹಲ್ಲೆಲೂಯ. ಆತನು ನಮಗೆ ಆಶ್ರಯನಾಗಿದ್ದಾನೆ. ಆತನು ನಮಗೆ ಆಲೋಚನಾಕರ್ತನಾಗಿದ್ದಾನೆ. ನಮ್ಮ ಮಧ್ಯೆ ಜಾರ್ಜ್ ಮುಲ್ಲರ್ ಅನ್ನುವಂತಹ ಒಬ್ಬ ಘನಸೇವಕರು ತಮ್ಮ ಆತ್ಮಚರಿತ್ರೆಯಲ್ಲಿ ಬರೀತಾರೆ, ದೇವರು ನನಗೆ ಆಶ್ರಯವಾಗಿದ್ದಾನೆ, ದೇವರು ನನಗೆ ಬಲವಾಗಿದ್ದಾನೆ, ದೇವರು ನನ್ನನ್ನು ಮಹಿಮಕರವಾಗಿ ನನ್ನನ್ನು ನಡೆಸಿದ್ದಾನೆ ಎಂಬುದಾಗಿ ಬರೀತಾರೆ. ಅವರ ಬದುಕಿನಲ್ಲಿ 200 ಸಲ ಸತ್ಯವೇದವನ್ನು ಓದಿದಂಥ ಮಹಾಜ್ಞಾನಿ. ಅಂದರೆ ಕರ್ತನಿಗೆ ಒಳ್ಳೆಯ ಸಾಕ್ಷಿಯಾಗಿ ಅವರು ಈ ಲೋಕದಲ್ಲಿರ್ತಕ್ಕಂಥ ಓಟವನ್ನು ಓಡಿದರು. ಜಾರ್ಜ್ ಮುಲ್ಲರ್ರವರು ಜಗತ್ತಿನ ಉದ್ದಗಲಕ್ಕೂ ಅನೇಕ ಕಡೆ ಅನಾಥಾಶ್ರಮಗಳನ್ನು, ಮಕ್ಕಳ ವಸತಿ ಶಾಲೆಗಳನ್ನು, ಮಕ್ಕಳಿಗೆ ಆ ವಸತಿ ಶಾಲೆಗಳ ಮೂಲಕ ಪ್ರೀತಿಯ ಜೊತೆ ಸುವಾರ್ತೆಯನ್ನು ಸಾರಿದರು. ಅನೇಕ ಸಾಕ್ಷಿಗಳು
ದೇವರು ಅವರ ಜೀವಿತದಲ್ಲಿ ಮಾಡಿದಂತಹ ಮಹೋಪಕಾರಗಳು ಒಂದ ಎರಡ, ಅವರ ಆತ್ಮಕಥೆಯನ್ನು ಓದುತ್ತಾ ನಮಗೆ ನಮ್ಮ ಕಣ್ಣು ಕಣ್ಣೀರಾಗ್ತದೆ. ನಮ್ಮ ಹೃದಯ ನಮಗೆ ಅರಿವಿಲ್ಲದೆ ನೋಯ್ತದೆ. ಅಂದರೆ ಅವರ ಸೇವೆ ಘನವಾದದ್ದು. ಅವರು ನನ್ನ ರಾಜ್ಯವು ಈ ಲೋಕದ್ದಲ್ಲ, ಲೌಕಿಕ ಸಂಗತಿಗಳು ನನ್ನವಲ್ಲ ಎಂಬುದಾಗಿ ಅವರು ಕರ್ತನು ಕೊಟ್ಟಂಥ ಕಾರ್ಯವನ್ನು, ಕರ್ತನು ಕೊಟ್ಟಂಥ ಕೈಕಾರ್ಯವನ್ನು ಬಹಳ ಜತನದಿಂದ ಕಾಪಾಡಿಕೊಂಡು ನಡೆದರು. ಆ ಜತನತೆಯಿಂದ ಅವರು ಸುವಾರ್ತೆಯನ್ನು ಸಾರಿದರು. ಆ ಸುವಾರ್ತೆ ಜಗತ್ತಿನ ಅನೇಕ ಮೂಲೆಗಳಿಗೂ ಪಸರಿಸಿತು. ಜಗತ್ತನ್ನು ನಿಷ್ಕಳಂಕವಾಗಿ ಪ್ರೀತಿಸಿದಂತಹ ವ್ಯಕ್ತಿ, ಈ ಜಗತ್ತನ್ನು ಸುವಾರ್ಥಪೂರ್ವಕವಾಗಿ, ಈ ಜಗತ್ತಿನಲ್ಲಿ ಅಗತ್ಯವಿರುವ ಕಡೆ ಅವಕಾಶ ಇರಲಿ, ಅವಕಾಶ ಇಲ್ಲದೇ ಇರಲಿ, ಇವರು ಸುವಾರ್ತೆಯನ್ನು ಮನೆಗಳಿಗೆ ತಲುಪಿಸಿದರು. ಆ ಮನೆಗಳಲ್ಲಿರ್ತಕ್ಕಂಥ ಮನಸ್ಸುಗಳಿಗೆ ತಲುಪಿಸಿದರು. ಇತಿಹಾಸದಲ್ಲಿ ನೋಡುವುದಾದರೆ ಜಾರ್ಜ್ ಮುಲ್ಲರ್ಗೆ ಒಂದು ವಿಶೇಷವಾದಂಥ ಸ್ಥಾನಮಾನ. ದಕ್ಷಿಣ ಭಾರತದಲ್ಲಿ ನಾವು ನೋಡೋದಾದರೆ, ಉತ್ತರ ಭಾರತದಲ್ಲಿ ಹುಟ್ಟಿ ದಕ್ಷಿಣ ಭಾರತದಲ್ಲಿ ಸೇವೆ ಮಾಡಿದಂಥವರು ಬ್ರದರ್ ಭಗತ್ ಸಿಂಗ್. ವಿದೇಶಕ್ಕೆ ಉನ್ನತ ಪದವಿಗೆ ಹೋಗಿ ವಿದೇಶದಲ್ಲಿ ಆತನ ಸಹಪಾಠಿಯೊಟ್ಟಿಗೆ ಇರುವಂಥ ಸಂದರ್ಭದಲ್ಲಿ ಆತನ ಸಹಪಾಠಿಯ ಒಳ್ಳೆಯ ಗುಣ ಮತ್ತು ನಡತೆಗಳನ್ನು ನೋಡಿ ಕರ್ತನನ್ನು ಅರಿತು, ಕರ್ತನನ್ನು ಪ್ರೀತಿಸಿ, ಕರ್ತನೊಂದಿಗೆ ನಡೆಯಬೇಕು ಎನ್ನುವ ಒಂದು ಧೀಶಕ್ತಿಯೊಂದಿಗೆ ದೀಕ್ಷಾಸ್ನಾನ ಪಡೆದುಕೊಂಡು ಭಾರತಕ್ಕೆ ಹಿಂದಿರುಗಿ ಅನೇಕ ಸಂಕಷ್ಟಗಳ ನಡುವೆ ಒಂದು ಧರ್ಮದ ನೆಲಗಟ್ಟಿನಲ್ಲಿ ಬದುಕುತ್ತಾದಂಥ ಒಂದು ಪರಂಪರೆಯ ಬದುಕಿನಲ್ಲಿ ನಡೀತಕ್ಕಂಥ ಸಮುದಾಯದಲ್ಲಿ, ಸಿಖ್ ಸಮುದಾಯದಲ್ಲಿ, ಆ ಸಮುದಾಯದ ಧರ್ಮಗುರುಗಳೊಂದಿಗೆ ಕುಟುಂಬದೊಂದಿಗೆ ಬಹಿಷ್ಕರಿಸಲ್ಪಟ್ಟು ಸುವಾರ್ತೆಯನ್ನು ಸಾರಿದಂಥವರು ಬ್ರದರ್ ಭಗತ್ ಸಿಂಗ್. ತಮಿಳುನಾಡು ಸೇವೆ ಮಾಡಿ ಅಲ್ಲಿಂದ ಆಂಧ್ರ ಮತ್ತು ತೆಲಂಗಾಣ ಪ್ರಾಂತ್ಯಗಳಲ್ಲಿ ಹತ್ತಿರ 2,000ಕ್ಕಿಂತ ಹೆಚ್ಚು ಸಭೆಗಳನ್ನು ಪ್ರಾರಂಭಿಸಿ ಸುವಾರ್ತೆಯನ್ನು ಸಾರಿದಂಥವರು ಬ್ರದರ್ ಭಗತ್ ಸಿಂಗ್. ಆ ಕಾಲದಲ್ಲಿ ಅವರ ಸಾಕ್ಷಿಗಳ ಕುರಿತು ನಾವು ನೋಡುವುದಾದರೆ, ಟ್ರೂ ಸಾಲ್ಟ್, ನಿಜವಾದ ಉಪ್ಪು, ನಿಜమైన ಉಪ್ಪು ಎನ್ನುವಂತಹ ಕರ್ತನು ಅವರ ಜೀವಿತದಲ್ಲಿ ಮಾಡಿದಂಥ ಮಹೋಪಕಾರಗಳನ್ನು ಮತ್ತೊಬ್ಬರಿಗೆ ತಿಳಿಸುವ ಉದ್ದೇಶದಿಂದ ಬರೆದಂಥ ನಿಜమైన ಉಪ್ಪು ಅನ್ನುವಂಥ ಆ ಪುಸ್ತಕದ ದಾಖಲೀಕರಣದಲ್ಲಿ ನಾವು ನೋಡುವುದಾದರೆ ಆಶ್ಚರ್ಯ ಒಂದು ಕಡೆ, ಮತ್ತೊಂದು ಕಡೆ ಇಷ್ಟೆಲ್ಲ ಕರ್ತನು ಮಾಡಿದನ, ಇಷ್ಟೊಂದು ಅದ್ಭುತಗಳನ್ನು ಮಾಡಿದನ ಎನ್ನುವ ಆಕೆ ನಾಚಿಕೊಳ್ಳುತ್ತೇವೆ. ಅದರಲ್ಲಿ ಒಂದು ಸಣ್ಣ ಪ್ರಾರ್ಥನೆ, ಒಂದು ಸಣ್ಣ ವಾಗ್ವಿವಾದ, ಒಂದು ಶಾಲೆಯ, ಒಂದು ಹಳ್ಳಿಯ ಶಾಲೆಯ ಮುಖ್ಯೋಪಾಧ್ಯಾಯರು ಸೇರಿದಂತೆ ಆ ಹಳ್ಳಿಯಲ್ಲಿರ್ತಕ್ಕಂಥ 200 ಮಂದಿ ಜನರನ್ನು ಕರ್ತನ ಸುವಾರ್ತೆಗೆ ಆಕರ್ಷಿತರನ್ನಾಗಿ ಮಾಡುತ್ತದೆ. ಕರ್ತನನ್ನು ಅವರು ಹಿಂಬಾಲಿಸ್ತಾರೆ. ಪ್ರಿಯರೇ, ಒಂದು ಸಲ
ಮಾತಿನ ಮಧ್ಯೆ ಒಬ್ಬ ಶಿಕ್ಷಕರು ಆ ಶಾಲೆಯ ಮುಖ್ಯ ಅಧ್ಯಾಪಕರೇನಿರ್ತಾರೆ ಅವರ ಹತ್ರ ಮಾತಾಡ್ತಾ ಆ ಮಾತಿನ ವರಸೆಯಲ್ಲಿ ಒಂದು ಮಾತು ಬಂದುಬಿಡುತ್ತದೆ. ನಮ್ಮ ಸಭೆಯಲ್ಲಿ ಮಾಡುವಂತಹ ಸಾಂಬಾರು ಉಂಟಲ್ಲ, ಆ ಸಾಂಬಾರು ಪ್ರತಿ ವಾರ ಅದರ ರುಚಿ ಅತ್ಯುನ್ನತವಾಗಿರ್ತದೆ. ಎಷ್ಟು ಜನ ಬಂದರೂ ಆ ಸಾಂಬಾರು ಅತ್ಯುತ್ತಮವಾಗಿರ್ತದೆ. ಒಂದು ದಿನವೂ ಅದು ಕೊರತೆಯಾಗಿ ನೋಡಲಿಲ್ಲ ಎಂಬುದಾಗಿ ಮಾತಿನ ವರಸೆಯ ಮಧ್ಯೆ ಹೊರಟೋಗ್ತದೆ. ಹೌದಾ? ಇಷ್ಟು 1000 ಜನ ಮಾಡುವಂಥ ಸಾಂಬಾರು ಅತ್ಯುತ್ತಮವಾಗಿರ್ತದ. ಹೀಗೆ ಮಾತಿಗೆ ಮಾತು ಬೆಳೆದು ಆಯಿತು. ನೋಡೋಣ ಇಲ್ಲಿ